ಇವಳ್ಯಾಕ ಮೊಬೈಲ್ ನೋಡ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾಳೆ. ಕೇಳೇ ಬಿಡೋಣ. ಲೇ ಸುಮಿ, ಏನೇ ಆಗಿರೋದು ನಿನ್ಗೆ? ಯಾಕೆ ಓಡಾಡ್ತಾ ಇದೀಯಾ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಕಡೆ? ಒಳ್ಳೆ ನಿನ್ನೆಯಿಂದ ಫುಲ್ಲು ತಲೆನೋವಮ್ಮ, ಬಾಡಿ ಪೇನ್ ಅಂದ್ರೆ ಪೇನ್ ಇದೆ, ನಂಗೆ ಆಗ್ತಾ ಇಲ್ಲ. ಹೋಗಿ ಮೆಡಿಕಲ್ ಅಲ್ಲಿ ಮಾತಾಡ್ತಾರೆ, ತಗೊಬಂದ್ ನುಂಗು. ಕೊಂಡು ಬಂದಾಗ ಅಮ್ಮ ನಾನು ಏನೇನೋ ಮಾಡ್ದೆ, ಕಷಾಯ ಮಾಡ್ಕೊಂಡು ಹೋದೆ, ಎಲ್ಲಾ ಮಾಡ್ದೆ. ಅದಕ್ಕೆ ನನ್ನ ನೆಲಮಂಗಲ ಸುತ್ತಮುತ್ತ ಎಲ್ಲಾದ್ರೂ ಆಯುರ್ವೇದಿಕ್ ಏನಾದ್ರು ಇದೆಯಾ ನೋಡೋಣ ಅಂತ. ನನ್ನ ಫ್ರೆಂಡ್ ಎಲ್ಲೋ ಇದೆ ಅಂತ ಹೇಳ್ತಾ ಇದ್ದಾಳೆ, ಅದಕ್ಕೆ ಅದು ಲೊಕೇಶನ್ ಚೆಕ್ ಮಾಡ್ತಾ ಇದ್ದೀನಿ. ಇರೋ ಪಾಸಿಬಲ್ ಆದ್ರೆ ನಾಳೆ ಹೋಗ್ಬಿಟ್ಟು ಬರ್ತೀನಿ, ಓಕೆನಾ? ಆಯ್ತಾಯ್ತು, ಹೋಗ್ಬಿಟ್ಟು ಬರುವಂತೆ. ಹೋಗ್ಲಿ, ಬಿಸಿನೀರು ಕುಡ್ಬಿಟ್ಟು ಮಲ್ಕೋ. ಹೌದು, ನನ್ನ ಫ್ರೆಂಡ್ ಕಳ್ಸಿದ ಲೊಕೇಶನ್ ಹುಡುಕೊಂಡು ನಾನು ಹೊರಟಿದ್ದು ಚಾಮುಂಡೇಶ್ವರಿ ಆಯುರ್ವೇದಿಕ್ ಕ್ಲಿನಿಕ್ ನೆಲಮಂಗಲ ಹತ್ರ ಇರೋ ತಾವರೆಕೆರೆಗೆ. ಇಲ್ಲಿ ನಿಮಗೆ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿ ತಯಾರು ಮಾಡಿರುವಂತಹ ಮೆಡಿಸಿನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಇದು ಎಲ್ಲದನ್ನು ಕೂಡ ನಿಮಗೆ ಅಸಲಿ ಆಯುರ್ವೇದಿಕ್ ಆಗಿರುತ್ತೆ. ಇಲ್ಲಿ ನಿಮಗೆ ಶುಗರ್ಗೆ, ಗ್ಯಾಸ್ಟ್ರಿಕ್ಗೆ ಮತ್ತೆ ಬೆಳ್ಳುಳ್ಳಿ ಆಯಿಲ್, ಹೈ ಡ್ರಾಪ್ಸ್ ಮತ್ತೆ ಅಮೃತಾಂಜನ್ ಇವರೇ ತಯಾರು ಮಾಡಿರುವಂತಹ ತೈಲ ಇದೆಲ್ಲ ಸಿಗುತ್ತೆ. ಸೊ ಎಲ್ಲದಕ್ಕೂ ಕೂಡ ಮೆಡಿಸನ್ ಅವೈಲಬಲ್ ಇರುತ್ತೆ. ಇಲ್ಲಿ ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲಿ ಇನ್ನು ಫಸ್ಟ್ ಟೈಮ್ ಬಂದು ರಿಸಲ್ಟ್ ಅನ್ನ ನೋಡಿರೋಂಥವ್ರು ಮತ್ತೆ ಇವಾಗ ರಿಪೀಟ್ ಆಗಿ ಬಂದಿದ್ರು. ಅವ್ರ ಹತ್ರ ಕೂಡ ರಿವ್ಯೂಸ್ ಅನ್ನ ತಗೊಂಡಿದೀವಿ. ಮತ್ತೆ ಇಲ್ಲಿ ಇವ್ರ ಹತ್ರ ಏನು ಈ ಮಿಷಿನರೀಸ್ ಇದೆ ಇದೆಲ್ಲ ಅವೈಲಬಲ್ ಇರುತ್ತೆ. ಸೊ ಬೇಕು ಅಂದವರು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕೂಡ ಕಣ್ಣು ಉರಿಯೋದಕ್ಕೆ ಮತ್ತೆ ಬಾಡಿ ಪೈನಿಗೆ ಟ್ರೀಟ್ಮೆಂಟ್ ತಗೊಂಡೆ. ನನಗಂತೂ ಇವಾಗ ಬಾಡಿ ಪೈನ್ ರಿಲೀಫ್ ಆಗಿದೆ. ಮತ್ತೇನೇ ತಡ, ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಇಲ್ಲಿ ಬಾಡಿ ಪೈನ್ ಮಾತ್ರ ಅಲ್ಲ, ಶುಗರು, BP ಮತ್ತೆ ಕಣ್ಣಿಗೆ ಪೊರೆ ಬಂದಿರೋದಾಗಿರ್ಬೋದು, ಕೈಕಾಲು ಹಿಡ್ಕೊಳ್ಳೋದಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಿಮಗೆ ಇಲ್ಲಿ ಮೆಡಿಸನ್ ಕೊಡ್ತಾರೆ. ಥೈರಾಯ್ಡ್ ಕೂಡ ಚೆಕ್ ಮಾಡ್ತಾರೆ. ನೀವು ಒಂದ್ಸಲ ಖಂಡಿತ ವಿಸಿಟ್ ಮಾಡಿ. ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡಿ. ಹಾಗೆಯೇ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.